ಮೋಕ್ಷ. ಒಂದು ಋತುವಿನಲ್ಲಿ ಮರದ ಎಲೆಗಳು ಉದುರುತ್ತವೆ. ಅದನ್ನು ನೋಡಿ ನಾವು ಮರ ಬದುಕಿಲ್ಲ ಎಂದು ಹೇಳಲು ಆಗುವುದಿಲ್ಲ. ಇಲ್ಲ, ಏಕೆಂದರೆ ನಂತರದ ದಿನಗಳಲ್ಲಿ ಮರದ ಎಲೆಗಳು ಮತ್ತೆ ಹುಟ್ಟುತ್ತವೆ ಎಂದು ನಮಗೆ ತಿಳಿದಿರುತ್ತದೆ. ಹಾಗೆಯೇ ಒಬ್ಬ ಧರ್ಮಾತ್ಮನು ಪುಣ್ಯ ಕಾರ್ಯ ಮಾಡುವವನು ಮರಣ ಹೊಂದಿದ ನಂತರ ಅವನು ಮತ್ತೆ ಹುಟ್ಟುವುದಿಲ್ಲ ಅಥವಾ ಅವನಿಗೆ ಮೋಕ್ಷ ಪ್ರಾಪ್ತ ಆಯಿತು ಎಂದು ಹೇಳಲಾಗುವುದಿಲ್ಲ. ಕಾರಣ, ಅವನ ಸಾಧನೆಯು ಅಪೂರ್ಣವಾಗಿರುತ್ತದೆ. ಅವನಿಗೆ ಜೀವನದಲ್ಲಿ ಇನ್ನೂ ಹೆಚ್ಚಿನ ಪುಣ್ಯ ಕಾರ್ಯ ಮಾಡಬೇಕೆಂಬ ಆಸೆ ಇರಬಹುದು ಅಥವಾ ತನ್ನ ಸಂಸಾರದ ಮೇಲೆ ಮೋಹ ಉಳಿದಿರಬಹುದು. ಜೀವನದಲ್ಲಿ ಆಸೆ ಇರುವ ತನಕ ಜನನ ಮರಣದ ಚಕ್ರ ಕೊನೆಗೊಳ್ಳುವುದಿಲ್ಲ. ಅವನು ಸಂಪೂರ್ಣವಾಗಿ ಆಸೆಯನ್ನು ತ್ಯಜಿಸಿದಾಗಲೇ ಮೋಕ್ಷ ಪ್ರಾಪ್ತಿಯಾಗುವುದು. ಒಂದು ರಂಧ್ರವಿರುವ ಕೊಡದಲ್ಲಿ ನೀರು ಎಂದಿಗೂ ತುಂಬುವುದಿಲ್ಲ. ಅದರಲ್ಲಿರುವ ರಂಧ್ರವನ್ನು ಮುಚ್ಚಿದಾಗಲೇ ತುಂಬುವುದು. ಹಾಗೆಯೇ ನಮ್ಮ ಜೀವನದಲ್ಲಿರುವ ಆಸೆಯನ್ನು ರಂಧ್ರವನ್ನು